ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಎಸ್ ಬಿರಾದರ್ ಅಂತೇಳಿ, ಕರ್ನಾಟಕ ರಾಜ್ಯ ಸರ್ಕಾರಿ ಅರಿವು ಕೇಂದ್ರ ಗ್ರಂಥಾಲಯ ಮೇಲ್ವಿಚಾರಕರ ಸಂಘದ ರಾಜ್ಯ ಸಂಘದ ನಿರ್ದೇಶಕ ಮಾತಾಡ್ತಾ ಇರೋದು. ನಮಗೆಲ್ಲ ಒಂದು ನಿನ್ನೆ ದಿವಸ ಏನಪ್ಪ ಅಂದ್ರೆ ಒಂದು ದುಃಖದ ಸಂಗತಿ ಏನಪ್ಪ ಅಂತಂದ್ರೆ, ನಮ್ಮ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಿಕೇಡಿ ಗ್ರಾಮ ಪಂಚಾಯಿತಿಯ ಅರಿವು ಕೇಂದ್ರದ ಮೇಲ್ವಿಚಾರಕಿಯಾದಂಥ ಶ್ರೀಮತಿ ಭಾಗ್ಯವತಿ ಎಂಬುವರು ಏನಪ್ಪ ಅಂತಂದ್ರೆ, ನಿನ್ನೆ ದಿವಸ ಏನಪ್ಪ ಅಂತಂದ್ರೆ ಆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಏನಪ್ಪ ಅಂದ್ರೆ ಆ ಮಹಿಳೆಗೆ ಸಕಾಲಕ್ಕೆ ವೇತನ ನೀಡದೆ ಸತಾಯಿಸಿರೋ ಕಾರಣಪ್ಪ ಅಂದ್ರೆ ಆ ಮಹಿಳೆ ಏನಪ್ಪ ಅಂದ್ರೆ ನಿನ್ನೆ ಮನನೊಂದು ಏನಪ್ಪ ಅಂದ್ರೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯದಲ್ಲಿ ಏನಪ್ಪ ಅಂತಂದ್ರೆ ಆ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದೇನಪ್ಪ ಅಂದ್ರೆ ಇಡೀ ರಾಜ್ಯದಂಥ ತಮ್ಮ ಪತ್ರಿಕಾ ವರದಿ ಮತ್ತು ಮಾಧ್ಯಮ ಮಿತ್ರರ ಮೂಲಕ ಇಡೀ ರಾಜ್ಯದಾದ್ಯಂತ ಒಂದು ದೊಡ್ಡ ಸುದ್ದಿಯಾಗಿದ್ದು, ನಮಗೆ ಅತಿ ಏನಪ್ಪ ಅಂದ್ರೆ ನೋವಾಗಿರೋ ಸಂಗತಿ ಏನಪ್ಪ ಅಂತಂದ್ರೆ, ಆ ಮಹಿಳೆಗೆ ಏನಪ್ಪ ಅಂತಂದ್ರೆ 2 ಮಕ್ಕಳಿದ್ದಾವೆ. ಒಂದು PUC ಫಸ್ಟ್ ಇಯರ್ ಓದಂಥ ಒಂದು ಹೆಣ್ಣು ಮಗಳಿದ್ದಾಳೆ, ಆಮೇಲೆ 9ನೇ ತರಗತಿಯಲ್ಲಿ ಓದ್ತಂಥ ಒಬ್ಬ ಗಂಡು ಮಗ ಇದ್ದಾನೆ. ಗಂಡ ನಿರುದ್ಯೋಗಿ ಇದ್ದು, ಯಾಕಂದ್ರೆ ಆ ವ್ಯಕ್ತಿಗಳಿಗೆ ಏನಪ್ಪ ಅಂದ್ರೆ ಯಾವುದೋ ಒಂದು ಏನಪ್ಪ ಅಂದ್ರೆ ಒಂದು ಆಸ್ತಿ ಪಾಸ್ತಿ ಏನೂ ಇರೋದಿಲ್ಲ. ಯಾಕಂದ್ರೆ ಬರುವಂಥ ಸರ್ಕಾರದ ಏನಪ್ಪ ಅಂದ್ರೆ ಒಂದು ಕನಿಷ್ಠ ವೇತನದ ಆಧಾರದ ಮೇಲೆ ಏನಪ್ಪ ಅಂದ್ರೆ ನಮ್ಮಂಥ ಎಲ್ಲ ಬಡ ಮೇಲ್ವಿಚಾರಕರು ಏನಪ್ಪ ಅಂದ್ರೆ ಜೀವನ ನಡೆಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರ ಏನಪ್ಪ ಅಂದ್ರೆ ನಮ್ಗೆ 2023ರಲ್ಲಿ ಏನಪ್ಪ ಅಂದ್ರೆ ಕನಿಷ್ಠ ವೇತನ ಅಂತ ಆದೇಶ ಜಾರಿ ಮಾಡಿದೆ ಸರ್. ಆದರೆ ಇಲ್ಲಿವರೆಗೂ ಏನಪ್ಪ ಅಂದ್ರೆ ಸರ್ಕಾರ ನಮಗೆ ಕೇವಲ 12,000 ಕನಿಷ್ಠ ವೇತನದ ಮೊತ್ತ ಅಷ್ಟೇ ಕೊಡ್ತಾ ಇದ್ದಾರೆ. ಬಾಕಿ ಉಳಿದ ವ್ಯತ್ಯಾಸದ ಮೊತ್ತ ಏನಪ್ಪ ಅಂದ್ರೆ ಗ್ರಾಮ ಪಂಚಾಯಿತಿಯ ಮೂಲಕ ಏನಪ್ಪ ಅಂದ್ರೆ ಸೆಸ್ ಆಧಾರದ ಮೇಲೆ ಏನಪ್ಪ ಅಂತಂದ್ರೆ ಕಲೆಕ್ಟ್ ಆಗಿರೋಂಥ ಅಮೌಂಟ್ ಏನಪ್ಪ ಅಂದ್ರೆ ಜಿಲ್ಲಾ ಪಂಚಾಯಿತಿಗೆ ಕಲೆಕ್ಟ್ ಆದಮೇಲೆ ಜಿಲ್ಲಾ ಪಂಚಾಯಿತಿಯಿಂದ ನಮಗೆ ಏನಪ್ಪ ಅಂದ್ರೆ ವ್ಯತ್ಯಾಸದ ಮೊತ್ತ ಸುಮಾರು 1 ವರ್ಷದ ಕಾಲ ಇಲ್ಲಿವರೆಗೂ ನಮಗೆ ಬಂದಿಲ್ಲ. ನಮಗೇನು ಸರ್ಕಾರ ಏನು 12,000 ಬರ್ತಾಯಿದೆ ವೇತನ, ಅಷ್ಟರಲ್ಲೇ ನಮ್ಮ ಜೀವನ ನಡೀತಾ ಇದೆ. ಉಳಿದ ಬಾಕಿ ಹಣ ಎಷ್ಟು ಸರಿ ನಾವು ಜಿಲ್ಲಾ ಪಂಚಾಯಿತಿಯವರಿಗೆ ಆಗಿರ್ಬೋದು, ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಹಲವು ಬಾರಿ ಮನವಿ ಕೊಟ್ಟು ಏನಪ್ಪ ಅಂದ್ರೆ ನಮ್ಮ ಎಲ್ಲ ಮೇಲ್ವಿಚಾರಕರ ಮಿತ್ರರು ಏನಪ್ಪ ಅಂದ್ರೆ ನಾವೆಲ್ಲ ಒಂದು ಭಾಳ ದುಃಖದಲ್ಲಿದ್ದೀವಿ. ತಮಗೆಲ್ಲ ಗೊತ್ತಿರೋಕೆ ಏನಪ್ಪ ಅಂದ್ರೆ ಆ ಮಹಿಳೆ ಏನಪ್ಪ ಅಂದ್ರೆ ಎಷ್ಟು ನೋವಾಗಿ ಸತ್ತಿರ್ಬೇಕು ಸರ್. ಗ್ರಾಮ ಪಂಚಾಯತಿ PDOಗಳಿಗೆ ಏನಪ್ಪ ಅಂದ್ರೆ ಕೈಕಾಲು ಬಿದ್ದ ಸರ್ ಹೆಣ್ಮಗಳು, ಆದರೂ ಅವ್ರಿಗೆ ಕರುಣೆ ಬಂದಿಲ್ಲ. ಅದಕ್ಕೆ ನಿನ್ನೆ ಆ್ಯಕ್ಚುಲಿ ಸೋಮವಾರ ರಜೆ ದಿನ ಸರ್ ಲೈಬ್ರರಿಗೆ, ಆದರೂ ಕೂಡ ನಿನ್ನೆ ಗ್ರಾಮ ಪಂಚಾಯತಿಗೆ ಹೋದ್ಮಾಕೆ ನಾವು ಪೇಮೆಂಟ್ ಮಾಡಲ್ಲ, ನೀ ಏನು ಮಾಡ್ಕೋಗಂತಂದಾಗ ಆ ಮಹಿಳೆ ಏನಪ್ಪ ಅಂದ್ರೆ ಮನನೊಂದು, ಯಾಕಂದ್ರೆ ಆ ಮಗಳಿಗೆ ಏನಪ್ಪ ಅಂದ್ರೆ ಫೀಸ್ ಕಟ್ಟಕ್ಕೆ ಅಮೌಂಟ್ ಇಲ್ಲ. ನಿನ್ನೆ ಮಾತೇ ಬಿಡ್ರಿ. ನಿನ್ನೆ ಏನಪ್ಪ ಮಹಿಳೆ ಏನಪ್ಪ ಅಂದ್ರೆ ಮನನೊಂದು ಏನಪ್ಪ ಅಂತಂದ್ರೆ ನಿನ್ನೆ ಇವ್ರ ಹತ್ರ ಹೋಗಿ ಎಲ್ಲ ಗಂಡ ಪಾಪ ತಾಲೂಕ್ ಪಂಚಾಯತಿ ಕಚೇರಿಗೆ ಹೋದ್ಮಕ್ಳು ಅಲ್ಲಿ ಯಾರು ರೆಸ್ಪಾನ್ಸ್ ಮಾಡಿದಾಗ ಇರುವಾಗ ಆ ಹೆಂಡತಿ ಏನದ ಗಂಡಗೆ ಫೋನ್ ಮಾಡಿ ಹೇಳ್ತಾಳೆ, ನನಗೆ ಬದುಕಕ್ಕೆ ನನಗೆ ಜೀವನ ಆಗ್ತಾಯಿಲ್ಲ, ನಾನೇನಪ್ಪ ಅಂದ್ರೆ ಈಗ ಏನು ಹಾಕ್ಕೊಂಡು ಸಾಯ್ತೀನಿ ಅಂತ ಹೇಳ್ಕೊಂಡು ಏನಪ್ಪ ಅಂದ್ರೆ ಆ ಮಹಿಳೆ ಹೇಳಿದ್ಮಾಕ ಏನಪ್ಪ ಅಂತಂದ್ರೆ ಗಂಡ ಹಂಗೆಲ್ಲ ದುಡುಕಿನ ನಿರ್ಧಾರ ತೊಗೊಳ್ಬೇಡ, ನಾ ಬರ್ತೀನಿ ಅಂತಂದ್ರೂ ಆ ಮಹಿಳೆ ಏನಪ್ಪ ಅಂದ್ರೆ ಡೆತ್ ನೋಟ್ ಬರೆದಿತ್ತು. ನನ್ನ ಸಾವಿಗೆ ಏನಪ್ಪ ಅಂತಂದ್ರೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು PDO ಕಾರಣ ಅಂತ ಹೇಳಿಕೆ ಬರೆದಂಥ 2 ಪುಟಗಳ ಡೆತ್ ನೋಟ್ ಬರೆದಿಲ್ಲ ಸರ್. ಆದರೂ ಆ ಸಂಜೆವರೆಗೆ ಏನಾಗ್ತಂತೆ ಇಲ್ಲಿವರೆಗೆ FIR ಅಲ್ಲಿ ಆ ವಿಷಯನೇ ಉಲ್ಲೇಖ ಆಗಿಲ್ಲ ಅಂತೇಳಿ ನಮ್ಮ ಎಲ್ಲ ಸಂಘದ ಗಮನಕ್ಕೆ ಬಂದಿದೆ. ಅದಕ್ಕೇನಪ್ಪ ತಮ್ಮ ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾಯಿದ್ದೀನಿ, ದಯವಿಟ್ಟು ಆ ಹೆಣ್ಣು ಮಗಳಿಗೆ ಏನಪ್ಪ ಅಂತಂದ್ರೆ ಆ ಸಾವಿಗೆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ ನಮ್ಮ ಗಣರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ನಮ್ಮ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಒಂದು ಸೂಕ್ತವಾದ ಕ್ರಮ ಕೈಗೊಂಡು ಏನಪ್ಪ ಅಂದ್ರೆ ಆ ಮೃತ ಮಹಿಳೆ ಏನಪ್ಪ ಅಂತಂದ್ರೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಮತ್ತು ಅನುಕಂಪದ ಆಧಾರದ ಮೇಲೆ ಏನಪ್ಪ ಅಂದ್ರೆ ಅವಳ ಮಗಳಿಗೆ ಏನಪ್ಪ ಅಂತಂದ್ರೆ ನೇಮಕ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿಕೊಡ್ಬೇಕಂತೇಳಿ ಇಡೀ ರಾಜ್ಯದ ಗ್ರಂಥಾಲಯ ಏನಪ್ಪ ಅಂದ್ರೆ ಮೇಲ್ವಿಚಾರಕರ ಪರವಾಗಿ ಒಂದು ಬೇಡಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಕೂಡ ನಮಗೆ ಕನಿಷ್ಠ ವೇತನ ಜಾರಿಗೆ ಮಾಡಿದರು, ಅದು ಇಲ್ಲಿವರೆಗೆ ನಮಗೆ ಬಂದಿಲ್ಲ. ಅದ ಕಾರಣ ನಾವು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತಾ ಇದ್ದೀವಿ, ದಯವಿಟ್ಟು ನಮಗೆ ಸರ್ಕಾರದಿಂದಲೇ ನೇರವಾಗಿ ವೇತನ ಪಾವತಿ ಮಾಡಬೇಕು, ನಮ್ಮ ಅಕೌಂಟಿಗೆ ಬಂದುಬಿಡಬೇಕು. ಅದರಲ್ಲಿ ಯಾವುದೇ ಥರದ ಯಾವ ಅಧಿಕಾರಿಗಳ ಹಸ್ತಕ್ಷೇಪ ಇಲ್ಲದೆ. ಯಾಕಂದರೆ ನೋಡಿರಿ ನಮ್ಮ ಪರಿಸ್ಥಿತಿ ಯಾಕಾಗಿದೆ ಅಂದರೆ, ಬೆಳಿಗ್ಗೆ 9 ಗಂಟೆಯಿಂದ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ, ಸಂಜೆ 7 ಗಂಟೆವರೆಗೆ ಮಾಡ್ತೀವಿ ಸರ್. ನಾವು 8 ಗಂಟೆ ಸತತವಾಗಿ 2 ಗಂಟೆ ಲೀವ್ ಇದ್ದರೂ ಕೂಡ ನಾವು ಬಿಡುವಿನ ವೇಳೆಯಲ್ಲಪ್ಪ ಅಂದ್ರೆ ಗ್ರಂಥಾಲಯದಲ್ಲಪ್ಪ ಅಂದ್ರೆ ಗ್ರಾಮೀಣ ಬರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಏನಪ್ಪ ಅಂದ್ರೆ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದೆ ಎಲ್ಲ. ಇಡೀ ರಾಜ್ಯಾದ್ಯಂತ ಏನಪ್ಪ ಅಂದ್ರೆ ಓದು ಬೆಳಕು ಕಾರ್ಯಕ್ರಮ ಮುಖಾಂತರ ಹಗಲಿರುಳು ಕಂಪ್ಯೂಟರ್ ತರಬೇತಿ ಅಂತೇಳಿ ನಮ್ಮ ಪ್ರತಿ ಶನಿವಾರ ಇಲಾಖೆ ಕೊಟ್ಟಂಥ ಕೆಲಸ ಚಾಚು ತಪ್ಪದೆ ಮಾಡ್ತಾ ಇದ್ದೀವಿ ಎಲ್ಲ ಗ್ರಂಥಾಲಯಗಳು.
ಆದರೆ ನೀವು ನಮ್ಮ ಕನಿಷ್ಠ ವೇತನ ಯಾಕೆ ಕೊಡ್ತಾ ಇಲ್ಲ? ದಯವಿಟ್ಟು ಸರ್ಕಾರದವರು ಏನಪ್ಪ ಅಂದ್ರೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮಲ್ಲಿ. ನಮಗೇನಪ್ಪ ಅಂದ್ರೆ ನಮ್ಮ ವ್ಯತ್ಯಾಸದ ಮೊತ್ತ ಆಗಿರ್ಬೋದು, ನಮ್ಮ ಕನಿಷ್ಠ ವೇತನ ಏನಪ್ಪ ಅಂದ್ರೆ ನಮ್ಮ ಶಾಸನಬದ್ಧ ಅಕೌಂಟಿಗೆ ಏನಪ್ಪ ಅಂದ್ರೆ ತಾವು ದಯವಿಟ್ಟು ನಮಗೆ ನೇರವಾಗಿ ವೇತನ ಬಿಡುಗಡೆ ಮಾಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ಬೇಡಿಕೊಳ್ತಾ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ಈಗ ತಮಗೆಲ್ಲ ತಿಳಿದಿರೋ ಹಾಗೆ ನಿನ್ನೆ ಮಳಕಿಡ ಗ್ರಾಮ ಪಂಚಾಯತಿಯಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರಾದ ಭಾಗ್ಯವತಿ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದರ ಹಿಂದಿನ ಕಾರಣ ಏನಂತ ನಮಗೆಲ್ಲ ಈಗಾಗಲೇ ಸರ್ ಹೇಳಿದ್ದಾರೆ. ಇದೇ ಥರ ಗ್ರಾಮ ಪಂಚಾಯತಿಯಲ್ಲಿ ಲೈಬ್ರರಿ ಗ್ರಂಥ ಮೇಲ್ವಿಚಾರಕರಾಗಿ ಹೆಣ್ಣು ಮಕ್ಕಳಿಗೆ ಪೋಸ್ಟನ್ನು ಕರೆದಿದ್ದಾರೆ. ಯಾತಕ್ಕಾಗಿ? ಹೆಣ್ಣು ಮಕ್ಕಳು ಅವರು ಓದಿದ್ದಾರೆ, ಅವರಿಗೂ ಅವರ ಜೀವನವನ್ನು ಹೇಗೆ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕನ್ನೋ ಶಕ್ತಿಯನ್ನು ನಾವು ತೋರಿಸ್ಕೊಳ್ಳಿಕ್ಕಾಗಿ ಅವರು ಓದಿದ್ದಕ್ಕಾಗಿ ಈಗ ಗ್ರಾಮ ಪಂಚಾಯತಿ ಮೇಲ್ವಿಚಾರಕರಾಗಿ ನಾವು ಪೋಸ್ಟಲ್ಲಿ ಅರ್ಜಿ ಹಾಕಿದ ತಕ್ಷಣ ನಮ್ಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರು ಭಾಗ್ಯವತಿ ಅವರು ಈ ಸತತ 20 ವರ್ಷಗಳಿಂದ ತಾವು ಗ್ರಂಥಪಾಲಕಿಯಾಗಿ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಇವಾಗ ಅವ್ರದ್ದು ಡೆತ್ ಆಗಿದೆ. ಯಾತಕ್ಕಾಗಿ ಅಂದರೆ ತಿಂಗಳಿಗೆ ಅವರ ಸಂಬಳ ಕರೆಕ್ಟಾಗಿ ಕೊಡದೆ ಕಾರಣ. ಇನ್ನೊಂದು ಸರ್ಕಾರದಿಂದ ಸ್ಟಾಫ್ ಸ್ಯಾಲ್ರಿ ಸ್ಟಾಫ್ಗೆ ಅಮೌಂಟ್ ಬಂದರೂ ಕೂಡ ಕರೆಕ್ಟಾಗಿ ಪಿ ಡಿ ಒಗಳು ಅವ್ರವ್ರ ಅಕೌಂಟಿಗೆ ಹಾಕಿ ಪೇಮೆಂಟ್ ನಿಮ್ಮದು ಬಂದಿದೆ ತಗೊಳ್ಳಿ ಅಂತ ಅವ್ರ ಬಾಯಿಂದ ಅವರು ಹೇಳಿಲ್ಲ. ಈಗಿನ ಪಿ ಡಿ ಒ ಅಲ್ಲ, ಗ್ರಾಮ ಪಂಚಾಯತಿ ಮಳಕೇಡು ಗ್ರಾಮ ಪಂಚಾಯತಿಯಲ್ಲಿ ಹಿಂದಿರುವ ಪಿ ಡಿ ಒದು ಕೂಡ ಅದರಲ್ಲಿ ಕಂಪ್ಲೇಂಟ್ ಬರೆದಿದ್ದಾರೆ. ಇನ್ನೊಂದು ಏನಂದರೆ, ನಾವು ಹೆಣ್ಣು ಮಕ್ಕಳಾಗಿ ಮುಂದಿನ ನಮ್ಮ ಪೀಳಿಗೆಗಾಗಿ ನಾವು ಇದನ್ನು ಎಚ್ಚೆತ್ಕೊಳ್ಬೇಕಾಗುತ್ತೆ. ಅವರಿಗೆ ಬಂದಿರುವಂಥದ್ದು ಪರಿಸ್ಥಿತಿ ನಮಗೂ ಬರ್ಬೋದು. ನಾಳೆ ಏನು ಪರಿಸ್ಥಿತಿ ಅಂತ ನಮಗೆ ಗೊತ್ತಿಲ್ಲ. 20 ವರ್ಷಗಳಿಂದ ಅವರು ಆ ಕೆಲಸವನ್ನು ನಿಭಾಯಿಸ್ಕೊಂಡು ಬಂದಿದ್ದಾರೆ. ಅವರಿಗೆ ಇದನ್ನು ನಿಭಾಯಿಸೋ ಶಕ್ತಿ ಅವ್ರಿಗೆ ಇರಲಿಲ್ಲ. ನಮಗೆ ಏನಂತಂದರೆ ತಿಂಗಳ ಸಂಬಳದ ತೊಂದರೆ ಆಗಬಾರ್ದು. ಆಮೇಲೆ ನಮಗೆ ಹೆಣ್ಣು ಮಕ್ಕಳಿಗೆ ಪಂಚಾಯತಿನಲ್ಲಿ ಯಾವ ಥರ ಬೇಕು ನಮಗೆ ಒಂದು ಸ್ಯಾಲ್ರಿ. ಯಾತಕ್ಕಾಗಪ್ಪ ನಾವು ಸ್ಯಾಲ್ರಿಗೆ ಆಸೆ ಪಡ್ತೀವಿ ಅಂದರೆ, ಹಿಂದೆ ಸಂಸಾರ ಇರುತ್ತೆ, ಮಕ್ಕಳು ಇರುತ್ತೆ, ಏನೋ ಕುಡುಕ ಗಂಡ ಇರ್ತಾರೆ, ಕೆಲಸ ಮಾಡದೇ ಇರೋ ಗಂಡ ಇರ್ತಾರೆ. ಆಮೇಲೆ ಅಣ್ಣ ತಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳುವಂಥ ಜವಾಬ್ದಾರಿ ಇವತ್ತಿನ ಕಾಲದಲ್ಲಿ ಒಂದು ಹೆಣ್ಣು ಕೂಡ ಹೊತ್ತುಕೊಂಡಿದೆ. ಸರ್ಕಾರಕ್ಕೆ ಏನಪ್ಪ ನಾವು ಮನವಿ ಸಲ್ಲಿಸ್ತೀವಿ ಅಂದರೆ, ಅವರಿಗೆ ಆಗಿರುವ ಪರಿಸ್ಥಿತಿ ಮುಂದೆ ನಮ್ಮ ಹೆಣ್ಣು ಮಕ್ಕಳಿಗೆ ಆಗಬಾರ್ದು. ನಾವು ಇದನ್ನೇ ಮಾತ್ರ ಹೇಳ್ತಾ ಇದ್ದೀವಿ. ಇನ್ನೊಂದು, ಅವರು ನಿನ್ನೆ FIR ಏನು ಹಾಕಿದ್ದಾರೆ, ಅದು FIR ಕಾಪಿ ಅದರಲ್ಲಿ ಏನಿದೆ ಡೆತ್ ನೋಟಲ್ಲಿ ಅಂತ ನಮ್ಗೆ ಯಾರೂ ಏನೂ ತಿಳಿಸಿಲ್ಲ. ಆಮೇಲೆ ಆ ಡೆತ್ ನೋಟಲ್ಲಿ ಏನು ಇಂಪಾರ್ಟೆಂಟ್ ಅವ್ರು ಏನು ಬರೆದಿದ್ದಾರೆ ಅನ್ನೋದು ಕೂಡ ಇನ್ನೂವರೆಗೂ ಯಾರಿಗೂ ಅದು ವಿಷಯ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಮಗೆ ಮುಂದೆ ನಾವು ದೊಡ್ಡ ಉಗ್ರ ಹೋರಾಟ ಮಾಡೋದಕ್ಕಿಂತ ಮುಂಚೆ ಇದನ್ನ ಸರ್ಕಾರ ಎಚ್ಚೆತ್ಕೊಳ್ಬೇಕು. ನಾವು ಪ್ರಿಯಾಂಕಾ ಸರ್ಗೂ ಹೇಳಲ್ಲ, ಸಿದ್ದರಾಮಯ್ಯ ಸರ್ಗೂ ಹೇಳಲ್ಲ. ನಾವು ಒಂದು ಹೆಣ್ಣು ಮಕ್ಕಳ ಪರವಾಗಿ ಮಾತಾಡಬೇಕು ಅಂದರೆ ನಮಗೆ ಅದು FIR ಕಾಪಿ ಅವ್ರ ಡೆತ್ ನೋಟಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಾಗಬೇಕು. ಅವ್ರಿಗೆ ಪರಿಹಾರ, ಆ ಡೆತ್ ನೋಟ್ ಬಂದ ಮೇಲೆ ಅವರಿಗೆ ಯಾವ ಥರ ಪರಿಹಾರ ಬೇಕು, ಅವರ ಮನೆಗೆ ಯಾವ ಥರ ಪರಿಹಾರ ಬೇಕು, ಅವರ ಸಂಸಾರಕ್ಕಾಗಿ ಏನು ಬೇಕು ಅನ್ನೋದನ್ನು ಸರ್ಕಾರನೇ ಎಚ್ಚೆತ್ತುಕೊಳ್ಬೇಕು. ಇನ್ನೊಂದು ಏನಂತಂದ್ರೆ ಇವಾಗ ಏನು ನಮ್ಮ ಸಿಸ್ಟರ್ ಏನು ಇವಾಗ ಡೆತ್ ಆಗಿದಾರಲ್ಲ, ಅವರ ಮನೆಯ ಸಂಸಾರ, ಅವರ ಜೀವನದ ಪೂರ ಜವಾಬ್ದಾರಿ ಎಲ್ಲ ಸರ್ಕಾರನೇ ಹೊತ್ತುಕೊಳ್ಬೇಕಾಗಿ ನಾವು ಅವರಲ್ಲಿ ವಿನಂತಿಸ್ಕೊಳ್ತೇನೆ.